ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಎಲ್ಲ ತಮ್ಮನೇಲಲ್ಲಿ ನೋಡಿರ್ತೀರಾ. ಹೌದು, ಇವತ್ತೊಂದು ಒಳ್ಳೆ ಹೇರ್ ಮಾಸ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಹೇರ್ ಮಾಸ್ಕ್ ಹೇಗೆ ಮಾಡೋದು, ಹೇಗೆ ಪ್ರಿಪೇರ್ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತೇಳಿ ನೋಡ್ಕೊಬನ್ನಿ. ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಮೊದಲಿಗೆ ಈ ಏರ್ ಮಾಸ್ಕ್ ಮಾಡ್ಕೊಳ್ಳೋದಕ್ಕೆ ಮೆಹಂದಿ ಸೊಪ್ಪು ಬೇಕಾಗುತ್ತೆ. ನನ್ನ ಕೈ ಹಿಡಿಯಲ್ಲಿ ಅಂದರೆ ನನ್ನ ಮುಷ್ಟಿಯಲ್ಲಿ 2 ಮುಷ್ಟಿ ಆಗೋಷ್ಟು ನಾನು ಮೆಹಂದಿ ಸೊಪ್ಪನ್ನ ತಗೊಂಡಿದ್ದೀನಿ. ಮೆಹಂದಿ ಸೊಪ್ಪು ತುಂಬಾ ಒಳ್ಳೆಯದು. ಬಾಡಿ ಹೀಟ್ ಆಗಿದ್ದರೆ ತಂಪಾಗುತ್ತೆ, ನಿಮ್ಮ ಬಿಳಿ ಕೂದಲು ಕಪ್ಪು ಮಾಡುತ್ತೆ. ಹಾಗೆಯೇ ಹೀಗೆ ಹಲವಾರು ಟ್ರೀಟ್ಮೆಂಟಿಗೆ, ಕೂದಲಿನ ಟ್ರೀಟ್ಮೆಂಟಿಗೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಸ್ವಲ್ಪ ಚಿಗುರು ಹೂ ಎಲ್ಲ ಇದೆ. ಅದನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇಲ್ಲ, ಅದೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಮೆಹಂದಿ ಸೊಪ್ಪು ಸಿಕ್ಕೋದು ತುಂಬಾ ಕಷ್ಟ, ಅಂಥದ್ರಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಮೆಹಂದಿ ಸೊಪ್ಪನ್ನು 1-2 ಸಾರಿ ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲನೂ ಹಾಕ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡೆ. ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಳ್ಳಿ. ನುಣ್ಣಗೆ ರುಬ್ಬೋವರೆಗೂ ಚೆನ್ನಾಗಿ ನೀವು ಮಿಕ್ಸಿ ಮಾಡ್ಕೋಬೇಕು. ಯಾಕಂದರೆ ತುಂಬ ಗಟ್ಟಿ ಆಗಿದ್ದರೆ ನಿಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ರುಬ್ಬಬೇಕಾದ್ರೆ ನೀವು ಜಾಸ್ತಿ ನೀರು ಹಾಕ್ಕೋಬೇಡಿ, ಗಟ್ಟಿಯಾಗಿ ರುಬ್ಬಿ ಆಮೇಲೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೇಕಾದ್ರೆ ನೀವು ನೀರು ಹಾಕ್ಕೊಳ್ಳಿ. ಇವಾಗ ನಾನು ಮೆಹಂದಿ ಸೊಪ್ಪನ್ನೆಲ್ಲ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯದು ಅಂತ ಹೇಳ್ಕೊಳ್ಳಿ. ನಿಮ್ಮ ಹೇರ್ ಗ್ರೋತಿಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಈ ಕರ್ಬೇವಿನ ಸೊಪ್ಪು. ಸೊ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗಾಗೋವರೆಗೂ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಇವಾಗ ನಾನು ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನೀವೇನಾದರೂ ತುಂಬ ನೀರಾಗೆ ಮಾಡ್ಕೊಂಡಿಲ್ಲ ಅಂದರೆ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಯಾವಾಗ್ಲೂ ಮನೇಲಿರೋರನ್ನ ಬನ್ನಿ ನನ್ನ ಕೂದಲಿಗೆ ಹೇರ್ ಮಾಸ್ಕ್ನ ಅಪ್ಲೈ ಮಾಡಿಕೊಡಿ ಅಂತ ಕೇಳೋಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಬೇಜಾರಾಗುತ್ತೆ ಕೂಡ. ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ನನಗೆ ನಾನೇ ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬಾಡಿ ಹೀಟ್ ಆಗಿದ್ದರೆ ತಂಪಾಗುತ್ತೆ, ಬಿಳಿ ಕೂದಲು ಕಪ್ಪಾಗುತ್ತೆ. ಹೀಗೆ ಹಲವಾರು ಕೂದಲಿನ ಸಮಸ್ಯೆಗೆ ಇದು ಒಂದು ಒಳ್ಳೆ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ಏನಾದರೂ ಹೇರ್ ಮಾಸ್ಕ್ ನೀವು ಈ ರೀತಿ ಮೆಹಂದಿ ಸೊಪ್ಪು ಏನಾದರೂ ಮನೇಲಿ ಸಿಕ್ಕಿದ್ರೆ ಈ ರೀತಿ ಹೇರ್ ಮಾಸ್ಕ್ನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ಈಗ ಬಿಸಿಲಿರೋದ್ರಿಂದ ನಿಮಗೆ ತಂಪಾಗುತ್ತೆ, ಹಾಗೆ ಕೂದಲು ಕೂಡ ಶೈನಿಂಗ್ ಇರುತ್ತೆ. ಕೂದಲು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಸ್ಮೂತ್ ಅನಿಸುತ್ತೆ. ಕೆಲವ್ರಿಗೆಲ್ಲ ತುಂಬ ಕೂದಲು ಉದ್ರೋಕ್ಕೆ ಕಾರಣ ಏನಂದರೆ ಕೂದಲು ಸಿಕ್ಕಾಗೋದ್ರಿಂದ ತುಂಬ ಕೂದಲು ಉದುರುತ್ತೆ. ಸೊ ಆ ಕಾರಣಕ್ಕೇ ಸೀರಮ್ನ ಯೂಸ್ ಮಾಡೋದು. ಸೊ ನಾನು ಯಾವುದೇ ರೀತಿಯಾದಂತಹ ಸೀರಮ್ನ ಯೂಸ್ ಮಾಡಲ್ಲ. ಈ ರೀತಿ ಏರ್ ಮಾಸ್ಕ್ನ ಮಾಡ್ಕೊಳ್ಳೋದ್ರಿಂದ ಕೂಡ ಕೂದಲು ಶೈನಿಂಗ್ ಬರುತ್ತೆ, ಹಾಗೆ ಸಿಲ್ಕಿ ಸಾಫ್ಟ್ ಆಗೋದ್ರಿಂದ ನಿಮ್ಮ ಕೂದಲು ಸಿಕ್ಕಾಗೋದನ್ನ ಕಮ್ಮಿ ಮಾಡುತ್ತೆ. ಕಮ್ಮಿ ಆದಾಗ ಆಟೋಮೆಟಿಕ್ಕಾಗಿ ಸಿಕ್ಕು ಕಮ್ಮಿ ಆದರೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಸೊ ಆದಷ್ಟು ಈ ರೀತಿ ಹೇರ್ ಮಾಸ್ಕ್ನ ಮನೆಯಲ್ಲೇ ಮಾಡ್ಕೊಳ್ಳಿ. ನಾನು ಅದನ್ನೇ ಫಾಲೋ ಮಾಡ್ತೀನಿ. ನಾನು ಯಾವುದೇ ರೀತಿಯಾದಂತಹ ಸೀರಮ್ನ ಯೂಸ್ ಮಾಡಲ್ಲ. ಇದೇ ರೀತಿ ನಾನು ಇಡೀ ನನ್ನ ತಲೆಯ ಬುರುಡೆಯಿಂದ ತಲೆಯ ಕೂದಲಿನ ತುದಿಯವರೆಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ನೀವೇನಾದರೂ ಗಟ್ಟಿಯಾಗಿ ರುಬ್ಬಿದರೆ ಈ ರೀತಿ ಆಗೋಗ್ಬಿಡುತ್ತೆ, ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಾನು ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 1/2 hour to 45 minutes ಬಿಟ್ಟಿದ್ದೆ. ಅದಾದಮೇಲೆ ಹೇರ್ ವಾಶ್ ಮಾಡಿಕೊಂಡೆ. ಹೇರ್ ವಾಶ್ ಮಾಡ್ಕೋಬೇಕಾದ್ರೂ ಅಷ್ಟೇ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಹೇರ್ ವಾಶ್ ಮಾಡ್ಕೋಬೇಕಾಗುತ್ತೆ. ತುಂಬ ಬಿಸಿ ಇರೋ ನೀರಲ್ಲೂ ಕೂಡ ನೀವು ಹೇರ್ ವಾಶ್ ಮಾಡ್ಕೋಬೇಡಿ. ನೀವು ಯಾವುದೇ ಹೇರ್ ಮಾಸ್ಕ್ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ತಲೆ ಕೂದಲಿನಲ್ಲಿರುವ ಸಿಕ್ಕನ್ನು ಕಂಪ್ಲೀಟಾಗಿ ಬಿಡಿಸ್ಕೊಳ್ಳಿ. ಆ್ಯಂಡ್ ಹೇರ್ ಆಯಿಲ್ ಅಂದರೆ ಕೂದಲಿಗೆ ಎಣ್ಣೆ ಹಚ್ಚುವ ಮುಂಚೆನೂ ಅಷ್ಟೇ ನಿಮ್ಮ ಕೂದಲಲ್ಲಿರೋ ಸಿಕ್ಕನ್ನು ಬಿಡಿಸ್ಕೊಳ್ಳಿ. ಅದರಿಂದನೂ ನಿಮಗೆ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಸೊ ಈಗ ಒಂದು 2 hours ಬಿಟ್ಟು ಹೇರ್ ವಾಶ್ ಮಾಡ್ಕೊಬಂದು ಹೇರ್ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಇದೊಂದು ಒಳ್ಳೆ ಹೇರ್ ಮಾಸ್ಕ್. ಸೊ ಇದು ನೀವು ಅಪ್ಲೈ ಮಾಡೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಕೂದಲು ಮೊದಲಿಗೆ ಶೈನಿ ಆಗುತ್ತೆ, ಸಿಲ್ಕ್ ಆಗುತ್ತೆ.
ನಿಮ್ಮ ಕೂದಲಿಗೆ ಈ ಸೀಸನಲ್ಲಿ ಅಂದರೆ ಈ ವಿಂಟರ್ ಸೀಸನಲ್ಲಿ ತುಂಬಾ ಒಳ್ಳೆಯದು. ಹಾಗೆಯೇ ನಿಮ್ಮ ಕೂದಲು ಹೇರ್ ಫಾಲ್ ಆಗುವಂಥದ್ದು, ಕೂದಲು ಉದುರುವಂಥದ್ದು ಕಂಟ್ರೋಲಿಗೆ ಬರುತ್ತೆ. ಸೊ ಮೆಹಂದಿ ಸೊಪ್ಪಿಂದ ಏನೇನು ಉಪಯೋಗ ಇದೆ ಅಂತ ಹೇಳಿದ್ರೆ, ಮೆಹಂದಿ ಸೊಪ್ಪು ಯೂಸ್ ಮಾಡೋದ್ರಿಂದ ನಿಮ್ಗೇನಾದ್ರು ಬಿಳಿ ಕೂದಲು ಇದ್ದರೆ ಅದು ಕೂಡ ಕಪ್ಪಾಗುತ್ತೆ. ಆ್ಯಂಡ್ ನಿಮಗೆ ನ್ಯಾಚುರಲ್ ಆಗಿ ಅಂದರೆ ಯಾವುದೇ ರೀತಿಯಾದಂತಹ ಪಾರ್ಲರ್ಗೆ ಹೋಗಿ ಕೆಮಿಕಲ್ ಮಿಕ್ಸ್ ಮಾಡಿ ನೀವು ಹೇರ್ ಕಲರ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ನೀವು ಮೆಹಂದಿ ಸೊಪ್ಪನ್ನ ಮನೇಲಿ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಹೇರ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಈಗ ತುಂಬ ಬಿಸಿಲಿರೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಹೀಟ್ ಇರುತ್ತೆ ಬಾಡಿ, ಅದರಿಂದನೂ ನಿಮಗೆ ಕೂದಲು ಉದುರ್ತಾ ಇರುತ್ತೆ. ಕೆಲವ್ರಿಗೆ ಪಾದದಡಿ, ಕಾಲಿನ ಪಾದದಡಿ ತುಂಬ ಉರಿ ಆಗ್ತಾ ಇರುತ್ತೆ, ಮತ್ತು ಕಾಲು ಹೊಡಿತಾ ಇರುತ್ತೆ, ಇದೆಲ್ಲ ತುಂಬ ಬಾಡಿ ಹೀಟಿಂದ ಆಗ್ತಾ ಇರುತ್ತೆ. ಸೊ ನೀವು ಮೆಹಂದಿ ಸೊಪ್ಪು ಯೂಸ್ ಮಾಡೋದ್ರಿಂದ ಅದು ಕೂಡ ನಿಮಗೆ ಕಂಟ್ರೋಲಿಗೆ ಬರುತ್ತೆ. ನಿಮ್ಮ ಪಾದ ಉರಿ, ಕಾಲು ಹೊಡಿಯೋದು ಎಲ್ಲ ಕಂಟ್ರೋಲಿಗೆ ಬರುತ್ತೆ, ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ನಿಮ್ಮ ಪಾದ ಉರಿಯೋದೆಲ್ಲ. ಬಿಕಾಸ್ ಆಫ್ ನಿಮ್ಮ ಬಾಡಿ ನಿಮ್ಮ ಬಾಡಿ ತುಂಬ ಹೀಟ್ ಆಗಿರೋದ್ರಿಂದ ನಿಮಗೆ ಅದಾಗ್ತಾ ಇರುತ್ತೆ. ನೀವೇನಾದರೂ ಈ ಮೆಹಂದಿ ಸೊಪ್ಪು ಅಪ್ಲೈ ಮಾಡೋದ್ರಿಂದ ಕಂಪ್ಲೀಟಾಗಿ ನಿಮ್ಮ ಬಾಡಿ ಹೀಟಿಂದ ಕೂಲಿಗೆ ಬರುತ್ತೆ. ಸೊ ಹಾಗೆಯೇ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಮಿಕ್ಸ್ ಮಾಡಿದ್ದೀನಿ. ಕರ್ಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಹೇರ್ ಫಾಲ್ ಆಗುವಂಥದ್ದು ಕಂಪ್ಲೀಟಾಗಿ ಕಂಟ್ರೋಲಿಗೆ ಬರುತ್ತೆ. ನೀವೇನಾದರೂ ಕರ್ಬೇವಿನ ಸೊಪ್ಪು ಹಸಿ ತಿನ್ನೋದಕ್ಕೆ ಇಷ್ಟಪಟ್ಟರೆ ನೀವು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 2 ರಿಂದ 3 ಎಲೆನ ಹಸಿ ತಿನ್ನೋದ್ರಿಂದನೂ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಕಂಟ್ರೋಲಿಗೆ ಬರುತ್ತೆ. ನೀವು ಕರ್ಬೇವಿನ ಸೊಪ್ಪನ್ನ ಹಿಂಟೇಕ್ ಮಾಡ್ಬೋದು, ಹೀಗೆ ಒಳಗಡೆನೂ ತೊಗೋಬೋದು, ಮೇಲೂ ಅಪ್ಲೈ ಮಾಡ್ಬೋದು. ಸೊ ಹಿಂಟೇಕ್ ಅಂದರೆ ಒಳಗೆ ನೀವು ಹೊಟ್ಟೆ ಒಳಗಡೆನೂ ತೊಗೋಬೋದು, ಮೇಲೆ ಅಪ್ಲೈ ಮಾಡೋದಾದರೆ ಕೂದಲಿಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ನಿಮ್ಮ ಹೇರ್ ಫಾಲ್ ಆಗುವಂಥದ್ದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಇದು ವಾರದಲ್ಲಿ ಒಂದು 3 ಸರಿ, ಅಂದರೆ ವಾರದಲ್ಲಿ ಅಲ್ಲ ಸಾರಿ, ತಿಂಗಳಲ್ಲಿ ಒಂದು 3 ಸರಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ 15 ಡೇಸ್ ಒನ್ಸ್ ಅಪ್ಲೈ ಮಾಡಿಕೊಂಡ್ರು ನಿಮಗೆ ತುಂಬಾ ಒಳ್ಳೆಯದು. ಸೊ ಹೀಗೆ ನೀವು ಒಂದು 3 to 6 ಮಂತ್ಸ್ ಅಪ್ಲೈ ಮಾಡೋದ್ರಿಂದ ಕಂಪ್ಲೀಟಾಗಿ ನಿಮ್ಮ ಹೇರ್ ಫಾಲ್ ಆಗುವಂಥದ್ದು ಕಂಟ್ರೋಲಿಗೆ ಬರುತ್ತೆ. ಸೊ ಈ ಹೋಮ್ ರೆಮಿಡೀಸ್ ನೋಡಿದ್ರಲ್ಲ, ಇದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮಗೇನಾದರೂ ಮೆಹಂದಿ ಸೊಪ್ಪು ಸಿಕ್ಕಲ್ಲ ಅಂತಂದರೆ, ಸಿಕ್ಕಿದಾಗ ಮೆಹಂದಿ ಸೊಪ್ಪು ನೀವೆಲ್ಲಾದರೂ ಹೋಗಿ ಅಥವಾ ನಿಮ್ಮ ಊರ ಸೈಡ್ ಎಲ್ಲಾದರೂ ಹೋಗಿ ನಿಮಗೆ ಮೆಹಂದಿ ಸೊಪ್ಪು ಸಿಕ್ಕಿದ್ರೆ ತೊಗೊಂಡು ಬಂದು ಅದನ್ನು ಒಣಗಿಸಿ ಕೂಡ ಇಟ್ಕೋಬೋದು. ಬೇಕಾದಾಗ ಅದನ್ನು ನೀವು ಮಿಕ್ಸಿಯಲ್ಲಿ ರುಬ್ಕೋಬೋದು, ಅದು ಕೂಡ ಒಳ್ಳೆಯದು. ಮೆಹಂದಿ ಸೊಪ್ಪು ಏನಾದರೂ ಸಿಕ್ಕಲ್ಲ ಅನ್ನೋರು ನೀವು ಯಾವುದಾದ್ರೂ ಮೆಡಿಕಲ್ ಶಾಪಿಗೆ ಹೋಗಿ ಮೆಹಂದಿ ಪುಡಿನ ತೊಗೊಂಡು ಬಂದು ಅದನ್ನು ಕರ್ಬೇವಿನ ಸೊಪ್ಪಿಗೆ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸೊ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇಲ್ದಲೇ ಮನೇಲೇ ನೀವು ಒಳ್ಳೆ ಹೇರ್ ಮಾಸ್ಕ್ನ ಯೂಸ್ ಮಾಡ್ಕೋಬೋದು. ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹೇರ್ ಫಾಲ್ ಆಗುವಂಥದ್ದು ಕಂಪ್ಲೀಟಾಗಿ ಕಂಟ್ರೋಲಿಗೆ ಬರುತ್ತೆ. ನೀವು ಆದಷ್ಟು ಮನೇಲಿರುವಂತಹ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ನಿಮ್ಮ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಫಸ್ಟು ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಆಮೇಲೆ ಹೇರ್ ಗ್ರೋತಿಗೆ ನೀವು ಬೇರೆ ಯಾವುದಾದ್ರೂ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ನಾನು ಇವತ್ತು ತೋರಿಸಿರುವಂತಹ ಹೋಮ್ ರೆಮಿಡೀಸ್ ಕಂಪ್ಲೀಟಾಗಿ ನಿಮ್ಮ ಹೇರ್ ಫಾಲ್ ಕಂಟ್ರೋಲಿಗಾಗಿ ನಿಮಗೆ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ಒಳ್ಳೆ ಹೋಮ್ ರೆಮಿಡೀಸ್ನ ಮಿಸ್ ಮಾಡ್ದಲೇ ನೀವು ಮನೇಲೆ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ರೀತಿ ಹೋಮ್ ರೆಮಿಡೀಸ್ನ ಮನೇಲೇ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ನಿಮ್ಮ ಕೂದಲನ್ನ ಹಾಳು ಮಾಡ್ಕೋಬೇಡಿ. ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಒಳ್ಳೊಳ್ಳೆ ಹೋಮ್ ರೆಮಿಡೀಸ್ಗೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ನನ್ನ ಚಾನಲಲ್ಲಿ ತುಂಬ ಹೋಮ್ ರೆಮಿಡೀಸ್ಗಳನ್ನ ಹಾಕಿದ್ದೀನಿ. ಹೇರ್ ಮಾಸ್ಕಿಗಾಗಿರ್ಬೋದು, ಅಥವಾ ಹೇರ್ ಗ್ರೋತಿಗಾಗಿರ್ಬೋದು, ಹೇರ್ ಫಾಲ್ ಕಂಟ್ರೋಲ್ಗಾಗಿರ್ಬೋದು, ಕೂದಲು ಉದುರೋದನ್ನ ನಿಲ್ಲಿಸೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ನನ್ನ ಚಾನಲ್ನ ನೀವು ವಿಸಿಟ್ ಮಾಡಿ. ಅದರಲ್ಲಿ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಏರ್ ವಾಶ್ ಆದಮೇಲೆ ನನ್ನ ಹೇರ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ನೋಡೋಣ.